ನಾರಾಯಣಂ ಗುಣೈಃ ಸರ್ವೈರ್ವೇನ್ನಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ ಪತ್ಯಾದಿಶಬ್ದೇಭ್ಯಃ ಜನಾರ್ದನ ಇತಿ ಸಂಸಾರಾರ್ಥಕತ್ವೋಕ್ತ್ಯ ಅದೇನ ಸಂಪರಿಷ್ವಕ್ತಃ ಇತಿ ಸುಕ್ತಿ ಪ್ರಕರಣಸ್ಯ ಮುಕ್ತಪರತ್ವಸ್ಯಾಪಿ ಸ್ವಾಪ್ಯಯ ಸಂಪತ್ಯೋರಿತಿ ಸೂತ್ರಸಿದ್ಧತ್ವಾತ್ ಸಂಪರಿಷ್ವಕ್ತಃ ಸುಕ್ತಃ ಇತಿ ವನ್ಮುಕ್ತ ಇತ್ಯಪಿ ಲಾಭೇನ ಭೇದಸ್ಯಾಪಿ ಮುಕ್ತೌ ಅಪಿ ಸತ್ವಾತ್ ನ ವ್ಯಾವಹಾರಿಕೋ ಭೇದಃ ಕಿಂತು ಸತ್ಯ ಏವೇತಿ ಸೂಚಿತಂ. ಜನಾರ್ದನಃ ವಾಚ್ಯ ಏಕೋ ಜನಾರ್ದನಃ. ಅದರಿಂದ ಇನ್ನೊಂದು ವಿಶೇಷಾಂಶವೊಂದು ಹೇಳಲ್ಪಟ್ಟಿತು. ಏನದು? ಸಂಸಾರಾರ್ಧಕತ್ವ ಉಕ್ತ್ಯ ಅರ್ಧನಃ ಸಂಸಾರಾರ್ಧಕಃ ಇತಿ ಉಕ್ತ್ಯ, ಈ ರೀತಿಯಾದ ಮಾತಿನಿಂದ, ಮತ್ತು ಸಂಪರಿಷ್ವಕ್ತಃ ಇತಿ ಸಮ್ಯಕ್ ಪರಿಷ್ವಕ್ತಃ ಆಲಿಂಗಿತನಾದವನು ಪ್ರಾಜ್ಞನಾಮಕ ಭಗವಂತನೊಂದಿಗೆ ಯಾವುದರಲ್ಲಿ? ಸುಪ್ತ್ಯವಸ್ಥೆಯಲ್ಲಿ. ಸುಪ್ತಿ ಪ್ರಕರಣಸ್ಯ ಮುಕ್ತಪರತ್ವಸ್ಯಾಪಿ ಸ್ವಾಪ್ಯಯ ಸಂಪತ್ಯೋರಿತಿ ಸೂತ್ರಸಿದ್ಧತ್ವಾತ್. ಈ ಸುಪ್ತಿ ಪ್ರಕರಣ ಮುಕ್ತಿ ಪ್ರಕರಣಕ್ಕೂ ಅನ್ವಯ. ಸುಪ್ತಿಯಲ್ಲಿ ಹೇಗೆ ಜೀವ ಪ್ರಾಜ್ಞನಾಮಕ ಭಗವಂತನಿಂದ ಆಲಿಂಗಿತನಾಗಿರ್ತಾನೆ, ಮುಕ್ತಿಯಲ್ಲೂ ಕೂಡ ಹಾಗೆ ಆಲಿಂಗಿತನಾಗಿರೋದ್ರಿಂದ ಆಲಿಂಗನ ಅನ್ನೋ ಕಾರ್ಯಕ್ಕೆ ಭೇದ ಇರಬೇಕೆ ಹೊರತು ಅಭೇದ ಇದ್ರೆ ಸಾಧ್ಯ ಇಲ್ಲ. ಸೊ ಮುಕ್ತಿಯಲ್ಲೂ ಕೂಡ ಏನಿದೆ? ಭೇದ ಇದೆ. ಗೊತ್ತಾಯ್ತಾ? ಭೇದ ಇದೆ, ಅಭೇದ ಅಲ್ಲ, ಭೇದ ಇದೆ. ಸೂತ್ರಸಿದ್ಧತ್ವ ಸಂಪರಿಷ್ವಕ್ತಃ ಸುಪ್ತಃ ಇತಿವತ್ ಮುಕ್ತಃ ಇತ್ಯಪಿ ಲಾಭೇನ. ಸಂಪರಿಷ್ವಕ್ತ ಸುಪ್ತ ಅನ್ನೋ ರೀತಿ ಹೇಗೋ, ಮುಕ್ತಃ ಮುಕ್ತನಾದಾಗಲೂ ಕೂಡ ಭೇದಸ್ಯಾಪಿ ಮುಕ್ತಾಪಿ ಸತ್ವ, ಮುಕ್ತಿಯಲ್ಲಿ ಭೇದ ಕೂಡ ಇದೆ ಅನ್ನೋ ವಿಚಾರವನ್ನು ಕೂಡ ಇದರಿಂದ ಹೇಳಿದಂತೆ ಆಯಿತು. ಆದ್ದರಿಂದಲೇ ನಾವು ವ್ಯಾವಹಾರಿಕೋ ಭೇದ. ಭೇದ ಇಲ್ಲಿ ಮಾತ್ರ ಇದೆ, ತೋರಿಕೆಯ ಭೇದ. ವ್ಯಾವಹಾರಿಕ ಭೇದ ಅಂದ್ರೇನು? ತೋರಿಕೆಯ ಭೇದ. ಅಪರೆಂಟ್ ಡಿಫರೆನ್ಸ್ ಅಲ್ಲ, ರಿಯಲ್ ಡಿಫರೆನ್ಸ್ ಅಂತ ಹೇಳಿದ್ದಾರೆ. ಅಪರೆಂಟ್ ಅಂದರೆ ತೋರಿಕೆ, ರಿಯಲ್ ಅಂದರೆ ವಾಸ್ತವ, ವಾಸ್ತವಿಕ ಭೇದ ಇದೆ ಅಂತಾಯ್ತು. ಕಿಂತು ಸತ್ಯವೇತಿ ಸೂಚಿತ. ವ್ಯಾವಹಾರಿಕ ಭೇದ ಅಂದ್ರೆ ಸುಳ್ಳು ಅಂದ್ರೆ ಒಂದೇ, ಸುಳ್ಳು ಭೇದ ಅಲ್ಲ, ಸತ್ಯವಾದ ಭೇದವೇ ಆಗಿದೆ. ಇದಿಷ್ಟು ಕೂಡ ಇನ್ನೊಂದು ವಿಷಯ ಅದರಿಂದ ಸೂಚಿತವಾಯಿತು. ಯಾವುದರಿಂದ? ಜನಾರ್ದನ ಅನ್ನೋ ಪದದಿಂದ ಅದು ಸೂಚಿತವಾಯಿತು. ನಾನು ಸುಳ್ಳು ಭೇದ ಅಂತ, ಸುಳ್ಳು ಭೇದ. ನನ್ವಥಾಪಿ ಸರ್ವಕರ್ತ ಪೂರ್ಣಾನಂದ ಇತ್ಯಾದೌ ಅನನ್ಯಾಪೇಕ್ಷ ಸರ್ವಕರ್ತೃತ್ವಾದಿ ಗುಣೋಕ್ತಿಯ ಯನ್ನಿತ್ಯ ಮಹಿಮತ್ವಂ ವಿಷ್ಣೋರಭಿಮತಂ ತದಯುಕ್ತಂ. ಮುಂದಿನ ಮಾತು ಬರುತ್ತೆ ಈಗ. ಆ ಅಧಿಕರಣದಲ್ಲಿ ಬ್ರಾಹ್ಮಣಾಧಿಕರಣ ಅಂತ ಅದಕ್ಕೆ ಹೆಸರು. ನನು ಅಥಾಪಿ ಸರ್ವಕರ್ತ ಪೂರ್ಣಾನಂದ ಇತ್ಯಾದೌ ಅನನ್ಯಾಪೇಕ್ಷ ಸರ್ವಕರ್ತೃತ್ವಾದಿ ಗುಣೋಕ್ತಿಯ ಯನ್ನಿತ್ಯ ಮಹಿಮತ್ವಂ ವಿಷ್ಣು ಅಭಿಮತಂ ತದಯುಕ್ತಂ. ಇವೇನು ಹೇಳಿದ್ರಿ? ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಪೂರ್ಣಾನಂದ ಅಂತರಖವತ್ ಅಂತೇನು ಹೇಳಿದ್ರಲ್ಲ. ಇತ್ಯಾದೌ ಅನನ್ಯಾಪೇಕ್ಷ ಸರ್ವಕರ್ತೃತ್ವಾದಿ ಗುಣೋಕ್ತಿಯ, ಅನನ್ಯಾಪೇಕ್ಷ ಸರ್ವಕರ್ತೃತ್ವಾದಿ ಗುಣೋಕ್ತ್ಯ ಅಂದರೆ ಅನ್ಯಾಪೇಕ್ಷ ರಹಿತವಾದ ಸರ್ವಕರ್ತೃತ್ವಾದಿ ಗುಣಗಳಿವೆ ಅಂತ ಹೇಳಿದೆ. ಅದು ಜೊತೆಗೆ ನಿತ್ಯ ಮಹಿಮತ್ವ, ಅದು ನಿತ್ಯ ಮಹಿಮ ಅಂತ ಹೇಳಿದೆ. ಸರ್ವಕರ್ತೃತ್ವಾದಿಗಳದೇ ಪೂರ್ಣಾನಂದ ಇದೆ, ಸ್ವತಂತ್ರನಾಗಿದ್ದಾನೆ, ನಿತ್ಯವಾಗಿದ್ದಾನೆ ಅಂತ ಹೇಳಿದ್ರಿ. ಇದೆಲ್ಲ ಸರಿಯಲ್ಲ. ವಿಷ್ಣೋರಭಿಮತಂ ತದಯುಕ್ತಂ ಅಂದರೆ ಸ್ವಾತಂತ್ರ್ಯ, ಸರ್ವಕರ್ತೃತ್ವ, ಸರ್ವಗುಣಪೂರ್ಣತ್ವ, ನಿತ್ಯ ಮಹಿಮತ್ವ ಇವೆಲ್ಲ ವಿಷ್ಣುವಿಗೆ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದ. ಯಾತಕ್ಕೆ? ತಸ್ಯ ಕಾಣ್ವಶ್ರುತೌ ಷಷ್ಠಂ ಯೇಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ. ಒಬ್ಬ ಬ್ರಾಹ್ಮಣ ಇದ್ದಾನೆ, ಅವನ ಮಹಿಮೆ ಅಂತ ಹೇಳಿಬಿಟ್ಟಿದ್ದಾರೆ, ಬ್ರಹ್ಮನ ಮಹಿಮೆ ಅಂತ ಹೇಳಿಲ್ಲ, ಬ್ರಾಹ್ಮಣನ ಮಹಿಮೆ ಅಂತ ಹೇಳಿಬಿಟ್ಟಿದ್ದಾರೆ. ಸವಾ ಏಷಃ ಮಹಾನಜಃ ಆತ್ಮ ಇತ್ಯಜ ಶಬ್ದ. ಯಾರಪ್ಪ ಬ್ರಾಹ್ಮಣ ಅಂತ ಪ್ರಶ್ನೆ ಮಾಡಿದರೆ ಮುಂದೆ ಸವಾ ಏಷ ಮಹಾನಜಃ ಆತ್ಮ, ಅವನು ಅಜ ಅಂತ ಕರೆದು. ಅಜ ಅಂದ್ರೆ ಯಾರು? ಅಜ ಶಬ್ದಸ್ಯ ಹಿರಣ್ಯ ಗರ್ಭೆ ರೂಢ ಬ್ರಾಹ್ಮಣ ಪದ ಸಹಕೃತತ್ವ. ಬ್ರಹ್ಮದೇವರಿಗೆ ಬ್ರಾಹ್ಮಣ ಅಂತ ಕರೀತಾರೆ. ಬ್ರಾಹ್ಮಣ ಜಾತಿ ಅಭಿಮಾನಿ ಕೂಡ ಯಾರು? ಬ್ರಹ್ಮದೇವರೇನೆ. ಆದ್ದರಿಂದ ರೂಢ ಬ್ರಾಹ್ಮಣ ಪದ ಸಹಕೃತ ಚತುರ್ಮುಖಸ್ಯ ಪ್ರತೀತೇಹೇ, ಬ್ರಹ್ಮದೇವರಿಗೆ ಅಪ್ಲಿಕಬಲ್ ಆಯ್ತಲ್ಲ. ನಿತ್ಯ ಮಹಿಮತ್ವಾದಿ ವಿಷ್ಣುಲಿಂಗಸ್ಯ ಚ
ತದಭೇದೇನ ವಿರಿಂಚೇಪಿ ಉಪಪತ್ತೇರಿತ್ಯತಃ ಪ್ರಾಪ್ತಂ. ನಿತ್ಯಮಹಿಮತ್ವಾದಿ ವಿಷ್ಣು ಗುಣಗಳೆಲ್ಲ ಇದೆಯಲ್ಲ ಅಂದ್ರೆ ಬ್ರಹ್ಮದೇವರಿಗೂ ಆಗುತ್ತೆ. ಯಾಕೆ ಇಬ್ಬರಿಗೂ ಭೇದ ಇಲ್ಲವಲ್ಲ ಅಂದು ತೆಗೆದ. ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಒಂದೇನೆ. ಆದರೆ ವಿಷ್ಣುವಿಗೇ ಇದೆ ಅಂತ ಹೇಳಬೇಡಿ, ವಿಷ್ಣು ಬ್ರಹ್ಮ ಮಹೇಶ್ವರ ಎಲ್ಲ ಒಂದೇ ಅಂತ ಹೇಳಿಬಿಡಿ. ಅಲ್ಲಿ ಜೀವೇಶ್ವರಕ್ಕೆ ಉಪಯೋಗ ಆಯ್ತಲ್ಲ ಅಂತ ಅವನು ವಾದ. ಕೆಲವು ಜೀವೇಶ ಭೇದ ಹೇಳ್ತಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಐಕ್ಯ ಹೇಳ್ತಾರೆ. ಎಲ್ಲ ಒಂದೇ. ಒಬ್ಬ ಜೀವ ಅನಂತ ಜೀವರೊಂದಿಗೆ ಐಕ್ಯ ಹೇಳಿದ್ರು ಅದ್ವೈತಾನೆ, ಇಬ್ಬರಿಗೂ ಐಕ್ಯ ಹೇಳಿದ್ರು ಅದ್ವೈತಾನೆ. ಆದ್ದರಿಂದ ಅದ್ವೈತ ಅಂದ್ರೆ ಏನು, ಭೇದ ಇಲ್ಲ. ಯಾವ ಸ್ಟೇಜಲ್ಲಿ ಭೇದ ಒಪ್ಪದೆ ಹೋದ್ರು ಕೂಡ ಅದೇನಾಯ್ತು, ಹೋಯ್ತಾನೆ. ಪ್ರತ್ಯತಃ ಪ್ರಾಪ್ತಂ ಪತ್ಯಾದಿ ಶಬ್ದೇಭ್ಯ ಇತಿ ತದರ್ಥ ಪತಿತ್ವಾದಿ ಗುಣೈರ್ಯುಕ್ತ. ಪತ್ಯಾದಿ ಶಬ್ದೇಭ್ಯ ಅಂತ ಸೂತ್ರ. ಅದಕ್ಕೇನು ಹೇಳಿದರೆ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಮುಖ್ಯತಃ ಪತಿತ್ವಾದಿ ಗುಣೈರ್ಯುಕ್ತ ತದನ್ಯತ್ರ ಚ ವಾಚಕೈ. ಇಲ್ಲೇನು ಪತಿ ಪತಿ ಅಂತ ಬಂತಲ್ಲ, ಸವ ಸ ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಸವ ಏಷ ಮಜಾನಾತ್ಮ ಇತ್ಯಾದಿ. ಮುಂದೇನು ಬಂದಿದೆ ಅಲ್ಲಿ, ಪೂರ್ವದ ಅನುಷಂಗ. ಪತ್ಯಾದಿ ಶಬ್ದೆ ಪತಿ ಮೊದಲಾದ ಶಬ್ದಗಳಲ್ಲಿರೋದರಿಂದ ಇದು ವಿಷ್ಣುವಿಗೆ ಅನ್ವಯವಾಗ್ತಕ್ಕಂಥ ಲಿಂಗಗಳೇ ಹೊರತು ಬ್ರಹ್ಮದೇವರಿಗಲ್ಲ. ಏನಂತಿದೆ ಅಲ್ಲಿ, ಸರ್ವಸ್ಯ ವಶಿ, ಸರ್ವಸ್ಯ ಈಶಾನಃ, ಸರ್ವಸ್ಯ ಅಧಿಪತಿ, ಏಷ ಸರ್ವೇಶ್ವರ. ಮುಂದೆ ಅಲ್ಲೇ ಬಂದಿರೋ ಮಾತುಗಳು. ಸರ್ವಸ್ಯ ವಶಿ, ಎಲ್ಲವನ್ನು ವಶಿ ವಶೇನ ಕಶ್ಯಾಪಿ, ಎಲ್ಲವನ್ನು ವಶದಲ್ಲಿ, ಧನ ಇರೋನು ಧನಿ, ವಶದಲ್ಲಿಟ್ಕೊಂಡವನು ವಶಿ, ಎಲ್ಲವನ್ನು ವಶದಲ್ಲಿಟ್ಕೊಂಡವನು. ಸರ್ವಸ್ಯ ಈಶಾನಃ, ಎಲ್ಲದಕ್ಕೂ ಸ್ವಾಮಿಯಾದವನು. ಸರ್ವಸ್ಯ ಅಧಿಪತಿ, ಎಲ್ಲದಕ್ಕೂ ಅಧಿಪತಿಯಾದವನು. ಏಷ ಸರ್ವೇಶ್ವರ, ಇವನೇ ಸರ್ವೇಶ್ವರ ಅಂತ ಮುಂದೆ ಹೇಳಿದ್ದಾರಲ್ಲ. ಇವೆಲ್ಲ ಬ್ರಹ್ಮದೇವರಿಗೆ ಅಪ್ಲಿಕಬಲ್ ಆದ ಗುಣಗಳಲ್ಲ. ಯಾರಿಗಿವೆಲ್ಲ ಕೂಡ, ವಿಷ್ಣುವಿಗೆ. ಇತ್ಯಾದಿನ ಉಕ್ತ ಸರ್ವಾಧಿಪತಿತ್ವಾದಿ ಗುಣೈ ಯುಕ್ತ ಏಕೋ ಜನಾರ್ದನಃ. ಅಲ್ಲಿ ಪತ್ಯಾದಿ ಶಬ್ದೇಭ್ಯ ಅಂತಿದೆ. ಪತಿ ಶಬ್ದಕ್ಕೆ ಅಧಿಪತಿ ಅಂತ ಅರ್ಥ. ಈಶಾನ, ವಶಿ, ಈಶ್ವರ ಇವೆಲ್ಲ ಯಾರಿಗೆ ಅನ್ವಯ? ಇವೆಲ್ಲ ವಿಷ್ಣುವಿಗೆ. ಸರ್ವೇಶ್ವರ ಅನ್ನೋ ಪದ, ಸರ್ವಾಧಿಪತಿ ಇವೆಲ್ಲ ಕೂಡ ವಿಷ್ಣುವಿಗೆ ಅನ್ವಯಿಸ್ತಕ್ಕಂಥ ಪದಗಳೇ ಹೊರತು ಬ್ರಹ್ಮದೇವರಿಗೆ ಅಲ್ಲ. ಆದ್ದರಿಂದಾಗಿನೇ ವಿಷ್ಣು ಕೂಡ ವಿಷ್ಣು ಸರ್ವೋತ್ತಮತ್ವವನ್ನೇ ತಿಳಿಸ್ತಕ್ಕಂತಹ ಶ್ರುತಿಗಳಾಗಿವೆ ಅಂತ ಅರ್ಥ. ತಸ್ಮಾತ್ ಪ್ರಸಿದ್ಧ ನಿತ್ಯ ಮಹಿಮತ್ವ ವಿಷ್ಣುಲಿಂಗೇನ ಚ ಉಭಯವಾಚಕತ್ವೇನ ಪ್ರತೀತೈ ಬ್ರಾಹ್ಮಣ ಅಜ ಮಹತ್ ಆತ್ಮ ಇತಿ ಇತ್ಯಾದಿ ಸರ್ವಶಬ್ದೈರುಕ್ತೇಕೋ ಜನಾರ್ದನ ಏವ ಮುಖ್ಯತೋ ಬ್ರಹ್ಮಣ ವೇದೇನ ಅಣ್ಯತೆ ಜ್ಞಾಯತೆ ಇತ್ಯಾದಿ ಯೋಗವೃತ್ಯ ವಾಚ್ಯೋ ನ ವಿರಿಂಚಃ. ಆದ್ದರಿಂದ ಅಲ್ಲಿರ್ತಕ್ಕಂಥ ಉಭಯವಾಚಕತ್ವೇನ ಪ್ರತೀತಿ ನೋಡೋದಕ್ಕೆ ಬ್ರಹ್ಮದೇವರಿಗೂ ಅಪ್ಲಿಕಬಲ್ಲು, ಅಜ ಇತ್ಯಾದಿಗಳೆಲ್ಲ ಬ್ರಹ್ಮದೇವರಿಗೂ ಅನ್ವಯಿಸುತ್ತೆ, ವಿಷ್ಣುವಿಗೂ ಅನ್ವಯಿಸುತ್ತೆ. ಮಹಾನ್ ಅನ್ನೋ ಪದ ಇದೆ. ನಿತ್ಯ ಮಹಿಮತ್ವ ಗುಣಲಿಂಗೇನ ಉಭಯವಾಚಕತ್ವೇನ ಪ್ರತೀತೈ ಬ್ರಾಹ್ಮಣ ಅಜ ಮಹತ್ ಆತ್ಮ ಇತ್ಯಾದಿ ಸರ್ವಶಬ್ದೈ, ಎಲ್ಲ ಶಬ್ದಗಳಿಂದ ಕೂಡ ಜನಾರ್ದನ ಏವ ಮುಖ್ಯತೋ ವಾಚ್ಯ, ಜನಾರ್ದನನೇ ವಾಚ್ಯನಾಗಿದ್ದಾನೆ. ಆದರೆ ಬ್ರಾಹ್ಮಣಸ್ಯ ಅಂತ ಬಂತಲ್ಲ, ವಿಷ್ಣು ಮಹಿಮೆ ಯಾರದು? ಬ್ರಾಹ್ಮಣ ಅಂತ ಹೇಳಿದ್ದಾರಲ್ಲ, ಅದಕ್ಕೆ ಹೇಳ್ತಾರೆ ಬ್ರಾಹ್ಮಣ ಶಬ್ದಕ್ಕೆ ಬ್ರಹ್ಮಣ ವೇದೇನ ಅಣ್ಯತೆ ಜ್ಞಾಯತೆ ಇತ್ಯಾದಿ ಯೋಗವೃತ್ಯ ವಾಚ್ಯೋ ನ ವಿರಿಂಚಃ. ಬ್ರಹ್ಮಣ ವೇದೇನ ಅಣ್ಯತೆ, ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಬ್ರಾಹ್ಮಣರು ಹೇಳಬೇಕಾದ್ರೆ ಬ್ರಹ್ಮ ಅಣತಿ, ಪರಮಾತ್ಮನನ್ನ ಜಿಜ್ಞಾಸೆ, ಬ್ರಹ್ಮ ಜಿಜ್ಞಾಸೆ ಮಾಡ್ತಾನೆ ಅಂತ ಬ್ರಾಹ್ಮಣ ಅಂತ ಹೆಸರು. ಯಾರಿಗೆ? ಬ್ರಾಹ್ಮಣರಿಗೆ. ಆದ್ರೆ ಪರಮಾತ್ಮನಿಗೆ ಬ್ರಾಹ್ಮಣ ಅಂತ ಯಾತ ಕರೀತಾರೆ? ಬ್ರಹ್ಮ ಅಂದ್ರೆ ವೇದ. ಬ್ರಹ್ಮಣ ವೇದೈ ಅಣ್ಯತೆ ಜಿಜ್ಞಾಸ್ಯತೆ, ವೇದಗಳಿಂದ ಜಿಜ್ಞಾಸಿಸಲ್ಪಡ್ತಾನೆ, ಟೆಕ್ಸ್ಟ್ ಬುಕ್ನಿಂದ ಓದ್ತಾನೆ. ಅದೇ ವೇದಗಳು ಟೆಕ್ಸ್ಟ್ ಬುಕ್ಕು, ಅದರಿಂದ ತಿಳಿಯಲ್ಪಡೋನಾದ್ರಿಂದ ಬ್ರಾಹ್ಮಣ ಅಂತ ಕರೀತಾರೆ. ಆದ್ದರಿಂದ ಬ್ರಾಹ್ಮಣ ಶಬ್ದಕ್ಕೂ ಕೂಡ ವಿಷ್ಣು ಪರತ್ವನೇ ಬಂತು. ಬ್ರಾಹ್ಮಣೋ ಬ್ರಹ್ಮಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಬ್ರಾಹ್ಮಣೋ ದೇವರಿಗೆ ಬ್ರಾಹ್ಮಣ ಅಂತ ಕರೆದಿದ್ದಾರೆ. ವಾಚ್ಯೋ ನ ವಿರಿಂಚಃ ಕುತಃ ಪತಿತ್ವಾದಿ ಗುಣಯುಕ್ತೋ ವಿಷ್ಣು ಸರ್ವೈ ಲಿಂಗೈ ತೋಯಿ. ಪತಿತ್ವಾದಿ ಎಲ್ಲಾ ಗುಣಗಳಿಂದ ಕೂಡಿದವನ ವಿಷ್ಣು ಯಾರು? ವಿಷ್ಣು. ಅದು ಬೇರೆ ಯಾರಿಗೂ ಇಂಥ ಲಕ್ಷಣಗಳಿಲ್ಲ. ಸರ್ವವಸಿತ್ವ, ಬರೀ ವಸಿತ್ವ ಇದೆ, ಆದರೆ ಸರ್ವವಸಿತ್ವ ಅವರಿಗೆ ಮಾತ್ರ. ಸರ್ವೇಶಾನ ಶಬ್ದ ಇದೆ, ಬರೀ ಈಶಾನ ಇಲ್ಲ, ಸರ್ವೇಶಾನ ಇದೆ. ತತ್ತಾದಿ ಲಿಂಗಯುತತ್ವಸ್ಯ ಈಶಾನ ಇತ್ಯಾದಿ ಭಾಷ್ಯೋಕ್ತ ಶ್ರುತಿಭಿ ವಿಷ್ಣು ಪ್ರಸಿದ್ಧೇರಿತ್ಯರ್ಥ. ಆ ಶ್ರುತಿಗಳು ಯಾವ್ಯಾವುದು ಅಂದರೆ ಭಾಷ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಭಾಷ್ಯೋಕ್ತ ಶ್ರುತಿಗಳ ಇದು ಸಂಗ್ರಹ, ಅಣುಭಾಷ್ಯ ಏನದು ಸಂಗ್ರಹ. ಆದ್ದರಿಂದ ಒಡೆಯನ್ ಕೊಡ್ಲಿಲ್ವೇ ಹೊರತು ಅಲ್ಲೆಲ್ಲ ಇದೆ. ಅಣತಿ, ಅಣತಿ ಅಂದ್ರೆ
ತಿಳಿತಾನೆ, ಜಿಜ್ಞಾಸೆ ಮಾಡ್ತಾನೆ. ಅಣ್ಯತೆ ಜಿಜ್ಞಾಸೆ ಮಾಡಲ್ಪಡ್ತಾನೆ. ಗೊತ್ತಾಯ್ತಾ? ಜಿಜ್ಞಾಸೆ ಮಾಡಲ್ಪಡೋನು ವಿಷ್ಣು, ಮಾಡೋನು ಜೀವ. ಎಂಥ ಬ್ರಾಹ್ಮಣ ಜೀವ ಅಂದ್ರೆ ವೇದಾಧಿಕಾರ ಇರೋ ಜೀವ, ವೇದಗಳಿಂದ. ಆದ್ದರಿಂದ ಏನು ವಿರೋಧ ಇಲ್ಲ. ಆದ್ದರಿಂದ ಬ್ರಾಹ್ಮಣ ಅಂತ ಹೆಸರು ತಿಳ್ಕೊಬೇಕಾದ್ರೆ ಏನಾಗಿರ್ಬೇಕು ಅವನೀಗ? ವೇದವನು ಓದೋದ ವಿಪ್ರತಾನೇಕೆ ಅಂತ ಪುರಂದರದಾಸ. ವೇದವನು ಓದೋದ ವಿಪ್ರತಾನೇಕೆ. ಸ್ಟೂಡೆಂಟ್ ಓದೋರು ಸ್ಟೂಡೆಂಟ್ ಅಂತ ಕೇಳ್ತಾರಲ್ಲ, ಹಾಗೆ ಓದ್ತಾನೆ ಇಲ್ಲ ಸ್ಟೂಡೆಂಟ್ ಹಾಗೆ. ಸೊ ಬ್ರಹ್ಮ ಜಿಜ್ಞಾಸೆ ಮಾಡದೆ ಹೋದ್ರೆ ಅವನೇನಲ್ಲ, ಬರೀ ವೇದ ಓದಿದ್ರೆ ಬ್ರಾಹ್ಮಣನಲ್ಲ. ಮತ್ತೆ ವೇದ ಓದಿದ್ರೆ ಅಂತ ಹೇಳಿಲ್ಲ, ಬ್ರಹ್ಮಣ ಅಣ್ಯತೆ, ವೇದಗಳಿಂದ ಜಿಜ್ಞಾಸಿಸಲ್ಪಡಬೇಕು. ಅದಕ್ಕೆ ಬರೀ ವೇದ ಓದ್ಬಿಟ್ರೆ ಬ್ರಾಹ್ಮಣಗಾರ್ಧಭ ಅಂತ ಕರೆದ್ಬಿಟ್ಟು. ವೇದ ಓದ್ದೆ ಏನು ಅರ್ಥ ಆಗಲಿಲ್ಲ ಅವನಿಗೆ, ಒಂದು ಪದನೂ ಅರ್ಥ ಆಗಲಿಲ್ಲ. ಬಿಟ್ಟು ಏನೋ ಬರೀ ಏನೇ ಅರ್ಥ ಇವರೆಲ್ಲ ಇದೆಯಲ್ಲ ಮ್ಯಾಕ್ಸಿಮಲ್ ಬರೆದ ಅರ್ಥ, ಆ ಅರ್ಥ ಆದರೆ ವೇದಾರ್ಥ ಅಲ್ಲ. ಅದು ಏನು ಬರಬೇಕದು? ವಿಷ್ಣು ಸರ್ವೋತ್ತೋ ಅಂತ ಹೇಳ್ತಕ್ಕಂಥ ವೇದಾರ್ಥ ಬರಬೇಕು. ಅವಾಗ ಏನಾಗುತ್ತದೋ ಆಗ ಬ್ರಾಹ್ಮಣ ಅಂತಾರೆ ಹೊರತು ಬರೀ ವೇದ ಓದಿದ್ರೆ ಬ್ರಾಹ್ಮಣ ಅಲ್ಲ. ತಪ್ಪು ಅರ್ಥ ಹೇಳಿದ್ರು ಕೂಡ ಅಲ್ಲ. ಅವನು ಬ್ರಾಹ್ಮಣ ಗಾರ್ಧಭ, ಬ್ರಾಹ್ಮಣ ಕತ್ತೆ ಅಂತ ಕರೀತಾರೆ. ಸಾಮಾನ್ಯ ಬೊಯ್ಯೋ ಪದ್ಧತಿ ಮೇಷ್ಟ್ರುಗಳಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಕತ್ತೆ ಜಾಸ್ತಿ ಬೊಯ್ಯೋದು. ಕತ್ತೆ, ಕೋತಿ, ಹೀಗೆಲ್ಲ ಚೇಷ್ಟೆ ಮಾಡಿದಾಗೆಲ್ಲ ಕೋತಿ, ಮಾಡಿದಾಗೆಲ್ಲ ಕತ್ತೆ. ಅದಕ್ಕೆ ಬ್ರಾಹ್ಮಣ ಕತ್ತೆ ಇವರು. ಅದ್ರ ಓದಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಕತ್ತೆ. ಈ ಅರ್ಥದಲ್ಲಿ ಅದು ವೇದಗಳು ಉಪಯೋಗಿಸಿದ ಪದ, ಅದು ಆಗಿನಿಂದ ಬಂದಿದೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕತ್ತೆ ಅಂತ ಕರಿಬೇಕು ಅಂತ. ಆದ್ರಿಂದ ಅದು ಬ್ರಾಹ್ಮಣ ಕತ್ತೆ ಅಂತ ಹೆಸರು. ಖಂಡನೆ ಇಲ್ಲಿ ಮುಂದೆ ಬರುತ್ತಾರೆ. ಪಾಶುಪತ ಖಂಡನೆ ಮುಂದೆ ಎರಡನೇ ಇದರಲ್ಲಿ ಇನ್ನೂ ಬಂದಿಲ್ಲ. ನಾವು ಎರಡನೇ ಅಧ್ಯಾಯಕ್ಕೆ ಹೋಗಿಲ್ಲ. ಇನ್ನು ಮೊದಲನೇ ಅಧ್ಯಾಯದ 3ನೇ ಪಾದದಲ್ಲೇ ನಾವಿರೋದು. ಎರಡನೇ ಅಧ್ಯಾಯದ 2ನೇ ಪಾದದ ಕೊನೆಗೆ ಏನ್ ಬರುತ್ತೆ? ಪಾಶುಪತ ಖಂಡನೆ ಬರುತ್ತೆ. ಮತ್ತೆ ಎಲ್ಲಾ ಪ್ರಸಂಗದಲ್ಲೂ ಪಾಶುಪತ ಮತ್ತೆ ಖಂಡನೆ ಉಪಯೋಗಿಸುವುದು ತಪ್ಪೇನೂ ಅಲ್ಲ. ಅದು ಪ್ರಧಾನವಾಗಿ ಬಂದಿರೋದು ಯಾವುದಲ್ಲಿ? ಇಲ್ಲಿ ಬ್ರಾಹ್ಮಣ ಶಬ್ದ ಬ್ರಹ್ಮದೇವರಿಗೆ ಹೇಳುತ್ತಾ ಅಂತ ಪ್ರಶ್ನೆ. ಅದು ಪೋಷಕ ಇನ್ನೂ ಕೆಲವು ವಾಕ್ಯ, ಹಿರಣ್ಯ ಗರ್ಭ ಸಮವರ್ತತ ಅಗ್ರೆ, ಬ್ರಹ್ಮದೇವರೇ ಮೊದಲಿದ್ರೆ ಕೆಲವು ವಾಕ್ಯಗಳಿವೆ. ಅದಕ್ಕೆಲ್ಲ ಒಟ್ಟಿಗೆ ಅರ್ಥ ಮಾಡಿಕೊಡಕ್ಕೆ ಈ ಪದ ಬಹಳ ಮುಖ್ಯ ಇದೆ. ಆದ್ದರಿಂದ ಇಲ್ಲಿ ಬ್ರಾಹ್ಮಣ ಶಬ್ದದಿಂದ ವಿಷ್ಣು ವಾಚ್ಯನೇ ಹೊರತು ಬ್ರಹ್ಮದೇವರಲ್ಲ, ಬ್ರಾಹ್ಮಣ ಜಾತಿಯೂ ಅಲ್ಲ ಅಂತ ಹೇಳಿದರು. ಸರ್ವವಸಿತ್ವ ಸರ್ವೇಶಾನತ್ವಾದಿ ಲಿಂಗಯುತತ್ವಸ್ಯ ಈಶಾನ ಇತ್ಯಾದಿ ಭಾಷೋಕ್ತ ಶ್ರುತಿಭಿ ವಿಷ್ಣು ಪ್ರಸಿದ್ಧೇರಿತ್ಯರ್ಥ. ಅತ್ರ ಜನೇತಿ ಅಜತ್ವೋಕ್ತ್ಯ ಅಜಶಬ್ದಸ್ಯ ಹರೌ ಯೌಗಿಕತ್ವಂ ಅರ್ಧನೇತಿ ಸಂಸಾರ ಮೋಚಕತ್ವೋಕ್ತ್ಯ ಬ್ರಾಹ್ಮಣ ಪದಸ್ಯ ವೇದಗಮ್ಯತ್ವಾದಿ ರೂಪ ಯೌಗಿಕತ್ವಂಚ ಸೂಚಿತಂ. ಆಚಾರ್ಯರು ಜನಾರ್ದನನ ಪದ ಯಾತಕ್ಕೆ ಉಪಯೋಗ ಎಷ್ಟು ಕಾರಣ ಕೊಡ್ತಾರೆ. ಜನಾರ್ದನನ ಪದ ಉಪಯೋಗಿಸಿದ್ದಕ್ಕೆ ಎಷ್ಟು ಕನ್ವಯ ಆಗುತ್ತೆ ತೋರಿಸ್ತಾ ಹೋಗ್ತಾರೆ. ಒಂದು ಜನಾರ್ದನನ ಪದ ಆಚಾರ್ಯನ ಎಷ್ಟೋ ಪದ ಇದ್ದು ಹೇಳ್ಬೋದಾಗಿತ್ತು. ಜನಾರ್ದನ ಅಂತ ಹೇಳೋದಕ್ಕೆ ಇವೆಲ್ಲದಕ್ಕೂ ಕೂಡ ಅದು ಆ ಲಿಂಗ ದೇವರಲ್ಲೇ ಇದೆ ಅಂತ ಹೇಳಬೇಕಾಗಿದೆ. ಅದಕ್ಕೆ ಹೇಳ್ತಾರೆ ಏನಿದೆ ಅಲ್ಲಿ? ಅಜ ಶಬ್ದಸ್ಯ ಹರೌ ಯೌಗಿಕತ್ವಂ. ಅಜ ಅಂದ್ರೆ ಜನ, ನ ಜಾಯತೆ ಇತಿ ಜನಃ, ನ ಜಾಯತೆ ಇತಿ ಅಜಃ. ಸೊ ಜನ ಅಂದ್ರೆ ಅಜ, ಅಜವಾಚಕ ಅಲ್ಲ, ಅದು ಜನಾರ್ದನ ವಾಚಕ. ಯೌಗಿಕವಾಗಿ ಯೋಗ ಶಬ್ದ ಯೋಗಾರ್ಥ ಮಾಡಿದಾಗ ಅರ್ಧನ ಇತಿ ಸಂಸಾರ ಮೋಚಕತ್ವೋಕ್ತ್ಯ ಜನಶ್ಚಾಸೋ ಅರ್ಧನಶ್ಚ. ಸಂಸಾರ ಬಿಡುಗಡೆ ಮಾಡ್ತಾನೆ, ಎರಡಾಗಿದ್ದಾನೆ. ಬ್ರಾಹ್ಮಣ ಪದಸ್ಯ ವೇದಗಮ್ಯತ್ವ ರೂಪ ಯೌಗಿಕತ್ವಂಚ, ಅದು ಯೌಗಿಕನೇ. ಅದೇ ರೀತಿ ಬ್ರಾಹ್ಮಣ ಪದಕ್ಕೆ ಬ್ರಹ್ಮಣ ವೇದೇನ ಅಣ್ಯತೆ ಅಂತ ಮಾಡಿದ್ರಿಂದ ಅದು ಕೂಡ ಏನದು ಯೌಗಿಕನೇ. ಚ ಸೂಚಿತಂ. ಇವರು ಯೌಗಿಕಾರ್ಥವನ್ನು ಮಾಡಿಕೊಂಡಾಗ ಎಲ್ಲ ಅಜಾದಿಗಳಲ್ಲಿ ಪ್ರಸಕ್ತರಾಗೋದಿಲ್ಲ. ಬ್ರಹ್ಮಾದಿಗಳು ವಿಷ್ಣುವೇ ಪ್ರಸಕ್ತ ಅಂತ ತಿಳಿಸಕ್ಕೆ ಜನಾರ್ದನ ಅಂತ ಪದ ಉಪಯೋಗಿಸಿದ್ದಾರೆ. ಯಾಕೆ? ಆ ರೀತಿ ಅಂಥ ಹುಟ್ಟಿಲ್ಲದಿರುವಿಕೆ, ಅಂಥ ಮೋಕ್ಷವನ್ನು ಕೊಡುವಿಕೆ ಅನ್ನೋದು ಬೇರೆ ಯಾರಲ್ಲೂ ಕೂಡ ಇಲ್ಲ. ಅದಕ್ಕೆ ದೇವತೆಗಳೆಲ್ಲ ಹೇಳಿದಾರಲ್ಲ, ವರಂ ವರಯ ಋಷಿಶ್ವಪಂತರಂತೆ ಋತೆ ಕೈವಲ್ಯಮಾತ್ಮನಃ. ಋಷಿಕುಂತ ರಾಜ ಕೈವಲ್ಯ ಬಿಟ್ಟು ಬೇಕಾದ ಕೇಳ್ಕೊ, ಉಳಿದು ಆ ವರ ಕೊಡೋಕೆ ನಮ್ಗೆ ಬರೋದಿಲ್ಲ. ಆ ವರ ಕೊಡೋದು ಯಾರು? ವಿಷ್ಣು ಒಬ್ಬರೇ. ಅದಕ್ಕೆ ಅರ್ಧನ ಅನ್ನೋ ಪದ ಬಂದ ತಕ್ಷಣ ಸಂಸಾರ ಮೋಚಕತ್ವ ಅನ್ನೋ ಒಂದು ವಿಶಿಷ್ಟವಾದ ಲಕ್ಷಣ ಹೇಳಲ್ಪಟ್ಟಿದ್ದರಿಂದ ಆ ಲಕ್ಷಣ ಬೇರೆಯವರಲ್ಲಿ ಇಲ್ಲ. ಮೋಚಕಶ್ಚೈವ ವೇದಗಮ್ಯತ್ವ ತಮೇವಂ ವಿದ್ವಾನ್ ಇತ್ಯಾದೇಹೇ. ಅವನೇ ಮೋಚಕ ಅಂತ ಹೇಳೋದಕ್ಕೆ ಬೇಕಾಷ್ಟು ವೇದವಾಕ್ಯಗಳಿವೆ. ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಅವನನ್ನು ತಿಳ್ಕೊಂಡ್ರೆ ಮಾತ್ರ ಮುಕ್ತನಾಗ್ತಾನೆ, ಬೇರೆಯವ್ರನ್ನ ತಿಳ್ಕೊಂಡ್ರೆ ಮುಕ್ತನಾಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದ. ಅಂದಮೇಲೆ ಬ್ರಹ್ಮದೇವರ ಜ್ಞಾನದಿಂದ ಮುಕ್ತಿ ಆಗೋದಿಲ್ಲ. ಅದಕ್ಕೇನು ಕಾರಣ? ಹಿರಣ್ಯಕಶಿಪು ಬ್ರಹ್ಮದೇವರು ತಪಸ್ ಮಾಡ್ಕೊಂಡು ಎಲ್ಲಿ ಮುಕ್ತಿ ಆಯ್ತು ಅವನಿಗೆ? ಸತ್ತೋದ. ಗೊತ್ತಾಯ್ತಾ? ಸಾವನ್ನ ಮುಕ್ತಿ ಅಂತ ಕರ್ಕೊಂಡ್ರಾಗ್ಬೋದು ಅಷ್ಟೇ ಹೊರತು ಸಾವು ಮುಕ್ತಿ ಅಲ್ಲ. ತಿಳಿತಾ? ಸಾವು ಮುಕ್ತಿ ಅಲ್ಲ. ಹಾಗಿದ್ರೆ ಬ್ರಹ್ಮಪರವಾಗಿ ಮಾತು ಅರ್ಥ ಮಾಡ್ಕೊಳ್ಳೋದಾಗಿದ್ರೆ ಬ್ರಹ್ಮದೇವ ಕುರಿತು ಮಾರೀಚ ಕೂಡ ಬ್ರಹ್ಮದೇವರು ತಪಸ್ ಮಾಡಿದವನೇ. ರಾವಣ, ಕುಂಭಕರ್ಣ, ಮಾರಿ ಎಲ್ಲರೂ ಅವ್ರು ಯಾರಿಗೂ ಮೋಕ್ಷ ಸಿಕ್ಕಿಲ್ಲ ಅಂದಮೇಲೆ
ಆ ಬ್ರಹ್ಮದೇವರಿಂದ ಮೋಕ್ಷ ಸಿಗೋದಿಲ್ಲ ಮತ್ತು ಕನ್ಫರ್ಮ್ ಆಗೋದು. ಅದೊಂದು ಸ್ವಾರಸ್ಯನೇ. ಬ್ರಹ್ಮದೇವರು ಯಾತಕ್ಕೆ ಹೊರ ಕೊಡ್ತಾ ಹೋಗ್ತಾರೆ ಅಂದರೆ, ನಾನು ಮೋಕ್ಷ ಕೊಡೋನಲ್ಲ, ವಿಷ್ಣುವೇ ಮೋಕ್ಷ ಕೊಡೋರು ಅಂತ ಗೊತ್ತಾಗಲಿ ಇವರಿಗೆ ಅಂತ ಹೇಳೋದಕ್ಕೋಸ್ಕರ ಕೂಡ ಮಾಡ್ತಾರೆ. ಅಲ್ಲೂ ಕೂಡ ವಿಷ್ಣು ಸರ್ವೋತ್ತಮತ್ವನೇ ಸಾರಿದ್ದವು. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದೆ ಹೊರ ಕೊಡೋ ಮೂಲಕನೇ ತೋರಿಸಿದ್ರು. ಅದಕ್ಕೊಂದು ಸೂಚನೆ ಮಾಡಿದ್ರಲ್ಲಿ ಅವನೇನು ಕೇಳ್ಕೊಂಡ ಕೊನೆಗೆ, ಫಸ್ಟು ರಾವಣ ಕೇಳಿದ್ದು ಮೃತ್ಯುನೇ ನಾಸ್ತಿ ಮೃತ್ಯು ಸಮಶತ್ರು ಅಮರತ್ವಂ ತಥೋ ಋಣೆ. ರಾವಣ ಕೇಳಿದ ವರ ಇದು, ಮೃತ್ಯುವಿಗಿಂತ ಕೆಟ್ಟ ಶತ್ರು ಯಾವುದೂ ಇಲ್ಲ, ನನಗೆ ಅಮರತ್ವ ಕೊಟ್ಬಿಡಿ ಅಂದರೆ ಕೊಳ್ಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಒಂದು ಹುಟ್ಟಿದವರು ಸಾಯಲೇಬೇಕು, ಗೌರ್ಮೆಂಟ್ ರಿಟೈರ್ಮೆಂಟ್ ಕೊಡಬೇಡಿ ಅಂದ್ರೆ ಆಗೋ ಹಾಗೆ. ರಿಟೈರ್ಮೆಂಟ್ ಕೊಡದೇ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕೆ ಅವರು ಹೋಗ್ತಾರೆ ಇವರು ಹೋಗ್ತಾರೆ, ಹೋಗ್ಲೇಬೇಕಾದ್ರಿಂದ ಬೇರೆ ವರ ಕೇಳು. ಸೊ ಎಂದೂ ಸಾಯದಿರಬೇಕೆಂದ್ರೆ ಮೋಕ್ಷ, ಅದು ಮೋಕ್ಷ ನಾನು ಕೊಳ್ಳಕ್ಕೆ ಬರೋದಿಲ್ಲ ಅಂತ ಅರ್ಥ ಆಯ್ತಾ? ಬ್ರಹ್ಮದೇವರ ಮಾತು ಅರ್ಥ ಆಗಲಿಲ್ಲ ಅಷ್ಟೇ ಅವನಿಗೆ. ಕೊನೆಗೆ ಅವರೇ ಹೇಳ್ತಾರೆ, ನಾನೇ ಒಂದು ಬಿಟ್ಟು ಹೋಗ್ಬೇಕು, ನೀನೇನು ಮೋಕ್ಷ ಕೊಡ್ತೇನೆ ಅಂತ ಹೇಳ್ತಾರೆ. ಆದ್ದರಿಂದ ಯಾವ ರೀತಿಯಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಇವೆಲ್ಲ ಹೆಸರಿಗೆ ಕಥೆ ಅದು, ಆಕ್ಚುಲಿ ಕಥೆ ಎಲ್ಲ ಏನಾಯ್ತದು ಬ್ರಹ್ಮಸೂತ್ರಾರ್ಥ ಆಯ್ತಾಗ. ಹಿರಣ್ಯಕಶಿಪುವಿಗೆಲ್ಲ ವರ ಕೊಟ್ಟ ಕಥೆ ಕೂಡ ಕಥೆ ಅಲ್ಲದೇನೆ ದೊಡ್ಡ ತತ್ವ ಅದು. ಅವ್ರನ್ನ ತಪ್ಪು ತಿಳ್ಕೊಂಡು ಬ್ರಹ್ಮದೇವರ ಆರಾಧನೆ ಇದು ಶಬ್ದಕ್ಕೆ ಅರ್ಥ ಮಾಡ್ಕೊಂಡ್ರು ಅಂತ ಅರ್ಥ ಬಂತಲ್ಲ ಬ್ರಾಹ್ಮಣ ಅಂತೇಳಿ. ಸೊ ಬ್ರಹ್ಮದೇವರು ಸರ್ವೋತ್ತವರು ಜಿಜ್ಞಾಸೆ ಮಾಡ್ತೇವೆ ಮಾಡ್ದ, ಕೊನೆಗೇನಾಯ್ತು ಮೋಕ್ಷ ಸಿಗಲೇ ಇಲ್ಲ, ಆದ್ರಿಂದ ಅಪಾರ್ಥ ಮಾಡ್ಕೊಂಡ. ಆದ್ರಿಂದ ಅವನು ಬ್ರಾಹ್ಮಣ ಕತ್ಯ ಸರಿಗೋಯ್ತಲ್ಲಿ ಹೇಳಿ ತಪ್ಪು ತಿಳ್ಕೊಂಡಿದ್ದಕ್ಕೆ ಕತ್ಯ ಬುದ್ಧೇನೆ ಅಂತ ಆಯ್ತು. ಅದೇ ರುದ್ರದೇವ ಏಕೋ ರುದ್ರೋಣ ದ್ವಿತೀಯ ರಸ್ತೆ ಅರ್ಥ ಮಾಡ್ಕೊಂಡ್ರು. ಶಿವನತ್ತೋದು ಎಷ್ಟೋ ಜನ, ಅವರು ಗತಿ ಏನಾಯ್ತು, ಯಾರು ಕೂಡ ಮೋಕ್ಷ ಸಿಗಲೇ ಇಲ್ಲ ಅವ್ರಿಗೆ. ಮತ್ತು ವರ ತಗೊಂಡವ್ರು ಹೋಗ್ಲಿ, ಮೋಕ್ಷ ಸಿಗೋದು ಬೇಡ, ಅವಧ್ಯಾತ್ವ ವರ ಕೊಟ್ಟರೆ ಸತ್ಯ ಹೋಗ್ಬೇಕು ಅವರು. ಅಂದಮೇಲೆ ಅವ್ರ ವರ ಫೇಲ್ ಆಯ್ತು. ಸೊ ಅವರು ಕೂಡ ಸರ್ವೋತ್ತಮರಲ್ಲ. ಕಥೆಯಲ್ಲೇ ದೃಷ್ಟಾಂತ ಕೊಡ್ತಾ ಹೋಗ್ತಾರೆ. ಚಿಕ್ಕ ಮಕ್ಕಳಿಗೆ ಕಥೆಗಳು ಹೇಳ್ತಾ ಹೋಗ್ತಾರೆ, ದೊಡ್ಡವರಿಗೆ ತತ್ವ ಹೇಳ್ತಾರೆ. ಎಲ್ಲ ಓದಬೇಕು ಶಾಸ್ತ್ರ. ಅದಕ್ಕೋಸ್ಕರ ಏನ್ ಮಾಡಿ ವೇದವ್ಯಾಸ ದೇವರು ಕಥೆನೂ ಆಗಬೇಕು ತತ್ವನೂ ಆಗಬೇಕು ಹೇಳ್ಬಿಟ್ಟು. ಬರೀ ಕಥೆ ತಿಳ್ಕೊಂಡ್ರು ತಪ್ಪು, ಬರೀ ತತ್ವ ತಿಳ್ಕೊಳ್ಳೋಕೆ ಹೋದ್ರೆ ನಮಗೆ ಕಥೆ ಹೆಲ್ಪ್ ಬೇಕಾಗುತ್ತೆ, ಹೆಲ್ಪ್ ಉಪಯೋಗ. ಬರೀ ಹಾಲು ಕೊಟ್ರೆ ಕುಡ್ಲಿಕ್ಕಾಗತ್ತಾ? ಯಾಕೆ ಕೊಡ್ಬೇಕು ಅವರು? ಅಲ್ಲ, ಲೋಟದಲ್ಲಿ ಕೊಡಬೇಕು. ಲೋಟ ಪಾತ್ರೆ, ಬರೀ ಪಾತ್ರೆ ಬೇಕಾದ್ರೆ ಕಥೆ ಲೇಖಿದಾಗುತ್ತೆ ಅಷ್ಟೇ. ಬರೀ ಕಥೆ ಹೇಳಿದ್ದು ಕಥೆ ಹೇಳಿದ್ದೆ. ಒಳಗಿರೋ ಸಾರ ತಿಳ್ಕೊಂಡ್ಬಿಟ್ರೆ ಅವನೇನು ಲೋಟ ಹೊರಗಡೆಯಿಂದ ಲೆಕ್ತಾ ಕೂತಾರೆ, ಒಳಗೆ ಕೊಡೋದು, ಹೊರಗೆ ಲೆಕ್ತಾ ಇದ್ದಾರೆ. ಎಷ್ಟು ದಿವಸ ಲೆಕ್ಕಿರು ಏನಾಗೋದಿಲ್ಲ, ಅಲ್ಲಿ ಹಾಲು ಸಿಗೋದಿಲ್ಲ, ತೃಪ್ತಿನೂ ಆಗೋದಿಲ್ಲ, ನೋವಾಗುತ್ತಷ್ಟೇ. ಅದಕ್ಕೇನು ಏನು ಮಾಡಬೇಕು, ಪಾತ್ರೆ ಒಳಗಿರೋದನ್ನು ತಗೋಬೇಕು. ಪಾತ್ರೆ ಒಳಗಿರೋದಿಲ್ಲ, ಶಬ್ದಗಳೆಲ್ಲ ಪಾತ್ರೆ ಇದ್ದಾಗೆ, ಅರ್ಥ ಎಲ್ಲ ಒಳಗಿರೋ ಹಾಲು ಇದ್ದಾಗೆ. ಅರ್ಥ ತಿಳ್ಕೊಂಡ್ರೆ ಹಾಲು ಕೊಡೋದಾಗಲೇ ಹೊರತು ಬರೀ ಶಬ್ದ ತಿಳ್ಕೊಂಡ್ರೆ ಪಾತ್ರೆ ನೆಕ್ಕಿದಾಗೆ. ಅದನ್ನು ವ್ಯಾಸರಾಜರು ಚಂದ್ರಿಕಾದಲ್ಲಿ ಹೇಳ್ತಾರೆ ಒಂದು ಕಡೆಗೆ, ಬರೀ ಕಬ್ಬಿನ ಕೋಲನ್ನ ನೆಕ್ಕಿದರೆ ಇಷ್ಟು ಹೇಳನೇನೆ ಅದೇನ್ ಮಾಡೋದು, ನಾವು ನೆಕ್ತಾ ಹೋದ್ರೆ ಅದು ರಸ ಸಿಗೋದಿಲ್ಲ. ಏನ್ ಮಾಡ್ಬೇಕು, ಅದನ್ನ ಚೆನ್ನಾಗಿ ಹಿಂಡಬೇಕು. ಹಿಂಡಿದ್ರೆ ಏನಾಗುತ್ತದ, ಅವಾಗ ರಸ ಬರ. ಶಬ್ದಗಳು ಸರಿಯಾಗಿ ಒಡೆದೊಡೆದು ಯೋಗಿಕ ಅರ್ಥ ಬಿಡಿಸ್ಬೇಕಾದ್ರೆ ಅವಾಗ ಏನಾಗುತ್ತೆ, ಆಗ ಅರ್ಥ ಗೊತ್ತಾಗುತ್ತೆ. ಅದು ಒಳ್ಳೆ ದೃಷ್ಟಾಂತ, ಅರ್ಥ ಆಯ್ತಾ? ಆ ದೃಷ್ಟಾಂತ ಅರ್ಥ ಮಾಡ್ಕೊಂಡ್ರೆ ಶಾಸ್ತ್ರ ಓದಿ ಅರ್ಥ ತಿಳ್ಕೊಳ್ಳೋದು ಹೋದ್ರೆ ಕಬ್ಬಿನ ಕೋಲ್ ನೆಕ್ತಾ ಇದ್ದಾರೆ ಅಂತ ಅರ್ಥ ಅಷ್ಟೇ ಹೊರತು ಅದು ಅವ್ನಿಗೆ ಬೆನಿಫಿಟ್ ಸಿಗ್ತಾ ಇಲ್ಲ. ರಸ ಯಾರು, ರಸೋ ವೈಸಹ ಇದಿದೆಯಲ್ಲ, ದೇವರು ತಿಳ್ಕೊಂಡು ರಸ ತಿಳ್ಕೊಂಡಾಗ ಇಲ್ಲ, ರಸ ಅಲ್ಲ. ಹೌದು ಹೌದು. ಸೂತ್ರ ಪತ್ಯಾದಿ ಶಬ್ದೇಭ್ಯ ಅಂತಿದೆ, ಪತ್ಯಾದಿ ಶಬ್ದಕ್ಕೆ ಬ್ರಾಹ್ಮಣ ಅಂತ ಅಲ್ಲ. ಅದೇನ್ ಮಾಡಿದ್ರ ವಾದ ಪ್ರಶ್ನೆ ಏನು ಬಂತು, ಒಬ್ಬನಿದ್ದಾನೆ ಏಷ ನಿತ್ಯೋ ಮಹಿಮಾ ಬ್ರಾಹ್ಮಣಸ್ಯ ಅಂತ ಹೇಳಿಬಿಟ್ಟು, ಈ ಬ್ರಾಹ್ಮಣಿಗೆ ನಿತ್ಯ ಮಹಿಮೆ ಇದೆ ಅಂತ ಹೇಳಿದ್ರು. ಯಾರ ಬ್ರಾಹ್ಮಣ ಅಂದ್ರೆ ಕಂಟಿನ್ಯೂ ಮಾಡಿದರು, ಸವಾ ಏಷ ಮಹಾನಜಃ ಆತ್ಮ, ಅವರು ಬ್ರಹ್ಮದೇವರು ಅಂತ ಹೇಳಿಬಿಟ್ಟು. ಸೊ ಬ್ರಾಹ್ಮಣ ಯಾರು, ಬ್ರಹ್ಮದೇವರು. ಸೊ ಬ್ರಹ್ಮದೇವರು ಜಿಜ್ಞಾಸ್ತಾರೆ ಹೊರತು ವಿಷ್ಣು ಅಲ್ಲ ಅಂತ ಅವನು ವಾದ ಬಂತು. ತಕ್ಷಣ ಏನ್ ಮಾಡಿದ್ರು, ಅದು ಮುಂದೆ ಬರೀ ಅಷ್ಟೇ ಹೇಳಲಿಲ್ಲ, ಪತ್ಯಾದಿ ಶಬ್ದೇಭ್ಯ ಸರ್ವಸ್ಯಾಧಿಪತಿ ಸರ್ವಸ್ಯ ಈಶಾನ ಅಂತಿದೆ. ಬ್ರಹ್ಮದೇವರು ಸರ್ವಸ್ಯಾಧಿಪತಿ ಅಲ್ಲ. ಆದ್ದರಿಂದ ವಿಷ್ಣುವಿಗೆ ಅನ್ವಯದ ಲಿಂಗಗಳಾದ್ದರಿಂದ ವಿಷ್ಣುವೇ ಬ್ರಾಹ್ಮಣ ಶಬ್ದ ವಾಚ್ಯನಾದವನು ಅಂತ ತೀರ್ಮಾನ. ಚೇ ಬ್ರಾಹ್ಮಣ ನಿಷ್ಪತ್ತಿ ಮಾಡಲಿಲ್ಲ ಅವರು. ಬ್ರಾಹ್ಮಣ ಯಾರಪ್ಪ ಅಂದ್ರೆ ಸರ್ವಸ್ಯ ವಶಿ, ಗೊತ್ತಾಯ್ತಾ? ಸರ್ವಸ್ಯ ಈಶಾನಃ, ಸರ್ವಸ್ಯ ಅಧಿಪತಿ, ಈ ಬ್ರಾಹ್ಮಣ ಅಂತ ಹೇಳಿ. ಈ ಲಕ್ಷಣ ಯಾರಲ್ಲಿಲ್ಲ, ಬ್ರಹ್ಮದೇವರಲ್ಲಿಲ್ಲ. ಸೊ ಬ್ರಾಹ್ಮಣ ಶಬ್ದಕ್ಕೆ ಇವೆಲ್ಲ ಅರ್ಥ ಅಲ್ಲ. ಪತಿ ಆದಿ ಶಬ್ದೇಭ್ಯ, ಪತಿ ಮೊದಲಾದ ಶಬ್ದಗಳಿಂದ, ಅಧಿಪತಿ, ಈಶಾನ, ವಶಿ, ಈ ಶಬ್ದಗಳಿಂದ ಅಂತ ಗೊತ್ತಾಯ್ತಾ? ಈ ಶಬ್ದಗಳೆಲ್ಲ ಇದೆ. ಈ ಶಬ್ದಗಳು ಯಾವುದು ಕೂಡ ವಿಷ್ಣುವಾಚಕನೇ ಹೊರತು ಬ್ರಹ್ಮಾದಿವಾಚಕ ಅಲ್ಲೇ ಅಲ್ಲ. ಆದ್ದರಿಂದ ಬ್ರಾಹ್ಮಣಾಧಿಕರಣ ಬ್ರಹ್ಮಾಧಿಕರಣ ಅಲ್ಲ, ವಿಷ್ಣುಧಿಕರಣ ಅಂತ ತಾತ್ಪರ್ಯ. ಮುಂದೆ ಹೇಳ್ತಾರೆ, ಇಷ್ಟು ತಿಳಿಸಿ ಸೂಚಿತಂ ತಮೇವಂ ವಿದ್ವಾನ್ ಹೇಳ್ತಾರೆ. ಎಷ್ಟು ಓದಿ ಉಪಯೋಗ ಇಲ್ಲ, ಟೆಕ್ಸ್ಟ್ ಬುಕ್ ಓದ್ಬೇಕಯ್ಯ, ಬೇರೆ ಓದಿ ಏನು ಉಪಯೋಗ ಅಂತಾರಲ್ಲ. ಅದಕ್ಕೆ ದೇವರನ್ನು ತಿಳ್ಕೋಬೇಕು. ಏನು ತಿಳ್ಕೊಂಡ್ರು ಕೂಡ ಮುಕ್ತಿ ಆಗೋದಿಲ್ಲ.
ಬ್ರಹ್ಮಾಣ ಇತಿ ದೀರ್ಘ ವ್ಯತ್ಯಾಸ ಏನಾಯ್ತು ದೀರ್ಘ ವ್ಯತ್ಯಯಸ್ಯ ಆಧಿಕ್ಯಾರ್ಥತ್ವಾತ್ ಬ್ರಾಹ್ಮಣ ಅಜಶಬ್ದಯೋ ಸಾವಕಾಶತ್ವಾತ್ ನಿರ್ಬೀಜೋ ಅಭೇದೋ ನಾಶಂಕ್ಯ ಇತಿ ಭಾವ. ಅದೊಂದು ಸ್ವಾರಸ್ಯ ಇದೆ. ಮತ್ತೆ ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಬ್ರಹ್ಮಣ ಅಣ್ಯತೆ ಇತಿ ಬ್ರಾಹ್ಮಣ ಅಂತ ಹೇಳಿದ್ರು. ನೀವು ಹಾಗೆ ಹೇಳೋದಾಗಿದ್ದರೆ ಅಲ್ಲಿ ಪದ ಏನೇಂತಿರಬೇಕಾಗಿತ್ತು? ಅಲ್ಲಿ ಬ್ರಾಹ್ಮಣ ಅಂತಿರಬಾರದು, ಬ್ರಹ್ಮಾಣ ಅಂತಿರಬೇಕಾಗಿತ್ತು. ಬ್ರಹ್ಮಣ ವೇದೇನ ಅಣ್ಯತೆ ಇತಿ ಬ್ರಹ್ಮಾಣ ಅಂತಿರಬೇಕು. ಮತ್ತೆ ಬ್ರಾಹ್ಮಣ ಅಂತ ಹೇಗಾಯಿತು? ಅಲ್ಲೇನಾಯಿತು? ಬ್ರಾ ಇರಬೇಕಾದದ್ದು ಬ್ರಾ ಆಗಿಬಿಡುತ್ತೆ. ಮತ್ತೆ ಅದೇ ರೀತಿ ಹಾಂ ಹಾ ಹೋಗಿ ಬರೀ ಹಾಯ್ ಎರಡು ವ್ಯತ್ಯಾಸ ಆಗಬೇಕು. ಒಂದು ದೀರ್ಘ ಇರಬಾರದಲ್ಲಿ ಹಸ್ವ ಬಂತು, ಹಸ್ವದಲ್ಲಿ ದೀರ್ಘ ಬಂತು. ಯಾತಕ್ಕೆ? ಅದಕ್ಕೆ ಇದಕ್ಕೆ ದೀರ್ಘ ವ್ಯತ್ಯಯಸ್ಯ ಆಧಿಕ್ಯಾರ್ಥತ್ವ. ದೀರ್ಘವನ್ನು ವ್ಯತ್ಯಯ ಅಂದರೆ ವ್ಯತ್ಯಾಸ ಮಾಡೋದು ಆಧಿಕ್ಯಾರ್ಥತ್ವ. ಆಧಿಕ್ಯವನ್ನು ಹೇಳೋದಕ್ಕೋಸ್ಕರವಾಗಿ ಆ ರೀತಿ ವ್ಯತ್ಯಾಸವನ್ನು ಮಾಡ್ತಾರೆ. ಇದು ಲೋಕದಲ್ಲಿ ರೂಢಿ ಕೂಡ ಹೌದು. ಆಧಿಕ್ಯ ಮಾಡಬೇಕಾದ್ರೆ ಒಂದು ವ್ಯತ್ಯಾಸ ಮಾಡೋದಕ್ಕೆ ಒಂದು ಕಾರಣ ಇರ್ತದೆ. ಬಾರೋ ಅಂತ ಕರೆಯೋದು ಬೇರೆ, ಬಾರೋ ಅಂತ ವ್ಯತ್ಯಾಸ ಕರೆದಾಗ ಏನಾಗುತ್ತೆ? ಅಲ್ಲಿ ಓ ದೀರ್ಘ ಹೇಳಿದಾಗ ಒತ್ತು ಸಿಗುತ್ತೆ. ಕೆಲವು ಪದಗಳನ್ನು ಆ ರೀತಿ ಮಾಡೋದು ಲೋಕದಲ್ಲಿ ಕಂಡಿರೋದ್ರಿಂದ ಅದು ಸರಿಯಾಗಿದೆ. ಬ್ರಾಹ್ಮಣ ಅಜಶ್ರುತ್ಯೋ ಸಾವಕಾಶತ್ವ. ದೇರ್ಫೋರ್ ಬ್ರಾಹ್ಮಣ ಅನ್ನೋ ಶ್ರುತಿ, ಅಜ ಅನ್ನೋ ಶ್ರುತಿ ಸಾವಕಾಶವಾದ. ಲಿಂಗ ಎಂಬುದು ಪ್ರಬಲವಾದದ್ದು. ಸಾವಕಾಶ ಲಿಂಗ, ಸಾವಕಾಶ ಶ್ರುತಿ, ನಿರವಕಾಶ ಲಿಂಗ ಬಂದಾಗ ಯಾವ್ದು ಪ್ರಧಾನ? ನಿರವಕಾಶ ಲಿಂಗನೇ ಪ್ರಧಾನ. ಬರೀ ಶ್ರುತಿ ಲಿಂಗ ಬಂದಾಗ ಯಾವ್ದು ಪ್ರಧಾನ? ಶ್ರುತಿ ಪ್ರಧಾನ. ಸಾವಕಾಶ ನಿರವಕಾಶ ಸೇರ್ಕೊಂಡ್ಬಿಟ್ಟಾಗ ನಿರವಕಾಶ ಯಾವುದೋ ಅದೇನೆ. ಶ್ರುತಿ ನಿರವಕಾಶ ಆಗಿದ್ರೆ ಅದು ಆಗ್ತಿತ್ತು, ಶ್ರುತಿ ಸಾವಕಾಶ ಆಯ್ತು. ಈಗ ಲಿಂಗ ಪತ್ಯಾದಿ ಶಬ್ದೇಭ್ಯ ಬಲಿಷ್ಠವಾಯ್ತಾದ್ರಿಂದ ವಿಷ್ಣುವಿನಲ್ಲೇ ಅನ್ವಯ. ನಿರ್ಬೀಜೋ ಅಭೇದೋ ನಾಶಂಕ್ಯ ಇತಿ ಭಾವ. ಶ್ರುತಿ ಸಾವಕಾಶ ಏನಾಯ್ತು? ರುದ್ರ ಅಂತ ಏಕೋ ರುದ್ರೋ ನ ದ್ವಿತೀಯಾಯ ಪ್ರಸ್ಥೆ ಅಂತ ಹೇಳ್ಬಿಟ್ಟು, ರುದ್ರದೇವರು ಒಬ್ಬರೇ ಇದ್ರು ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ಎರಡು ಅರ್ಥ ಇದೆ. ರುದ್ರೋ ಬಹುಶಃ ವಿಷ್ಣುಗೂ ಆಗುತ್ತದು, ಇನ್ನೊಬ್ಬರಿಗೂ ಆಗೋದು ಸಾವಕಾಶ. ಅವರೊಬ್ಬರಿಗೆ ಆದ್ರೆ ನಿರವಕಾಶ, ಇನ್ನೊಬ್ಬರಿಗೂ ಆಗೋದಾದ್ರೆ ಏನದು? ಸಾವಕಾಶ. ಒಬ್ಬರಿಗೆ ಆದ್ರೆ ನಿರವಕಾಶ. ಅದಕ್ಕೆ ನಿರವಕಾಶ ಶ್ರುತಿ ಇದ್ದಾಗ ಏನು ಬಂತು? ಏಕೋ ನಾರಾಯಣ ಆಸೀತ್ ಗಲಾಟೆ ಮಾಡಾಗಿಲ್ಲ. ಅದಕ್ಕೆ ನಿರವಕಾಶವಾದ ಶ್ರುತಿ. ಏಕೋ ರುದ್ರೋ ಅದು ಸಾವಕಾಶ ಶ್ರುತಿ. ಯಾಕೆ? ರುದ್ರ ವಿಷ್ಣುವಿಗೂ ರುದ್ರ ಅಂತ ಹೆಸರಿದೆ, ರುದ್ರಗೂ ರುದ್ರ ಅಂತ ಹೆಸರಿದೆ. ಸಾವಕಾಶ ಶ್ರುತಿ ಅದು. ಆದರೆ ದ್ವಿತೀಯಾಯತಸ್ಥೆ, ಇನ್ನು ಏಕಮೇವ ಅದ್ವಿತೀಯಂ. ಈ ಅದ್ವಿತೀಯ ರುದ್ರದೇವರಲ್ಲಿಲ್ಲ. ದೇರ್ ಫೋರ್ ಏನಂತ ಬಂತಲ್ಲಿ? ರುದ್ರದೇವರು ಒಬ್ಬನೇ ಇದ್ದ ಅಂತ ಹೇಳಿದ ಮೇಲೆ ರುದ್ರದೇವರಲ್ಲ, ವಿಷ್ಣುನೇ ತಗೋಬೇಕು. ಲಿಂಗ ಯಾವುದದು? ಆ ಅಗ್ರೇ ವಿದ್ಯಮಾನತ್ವ, ಮೊದಲೇ ಇರತಕ್ಕಂತಹ ಗುಣ ಎಂಬುದು ಯಾರಲ್ಲಿ ಇಲ್ಲ. ಯಾರಲ್ಲಿದೆ? ವಿಷ್ಣುವಿನಲ್ಲಿ ಮಾತ್ರ. ಸೊ ನಿರವಕಾಶ ಲಿಂಗ, ಮೊದಲಲ್ಲಿ ಸೃಷ್ಟಿಯ ಮೊದಲಲ್ಲಿ ಇರುವಿಕೆ ಅನ್ನೋ ಪದ ವಿಷ್ಣುವಿಗೆ ಮಾತ್ರ ಅನ್ವಯಿಸೋದ್ರಿಂದ ನಿರವಕಾಶವಾದ ಲಿಂಗ. ಗೊತ್ತಾಯ್ತಾ? ಸಾವಕಾಶ ಶ್ರುತಿ. ಇನ್ನು ಯಾರೋ ಹೆಸರು ಬಂತಪ್ಪ, ಒಬ್ಬರಿಗೆ ಒಂದು ಲೆಟರ್ ಬಂತು, ಯಾರ್ದೋ ಒಂದು ಹೆಸರಿತ್ತು, ಒಂದು ಶ್ರೀನಿವಾಸ ಅಂತ ಹೆಸರಿತ್ತು. ನೋಡಿದ ಕ್ಲರ್ಕ್ ಹೆಸರು ಶ್ರೀನಿವಾಸ, ಇವನ ಹೆಸರು ಶ್ರೀನಿವಾಸ, ಆಫೀಸರ್ ಹೆಸರು ಕೂಡ. ಏನ್ ಮಾಡ್ಬೇಕಾಗ? ಸಾವಕಾಶ. ಕ್ಲರ್ಕೋ ಆಫೀಸರು, ಇದು ಸಾವಕಾಶ. ಇದು ಸ್ಥಾನರ್ವಾ ಪುರುಷೋ ಹೌದು. ಹಾಗೆ ಈ ಕ್ಲರ್ಕೋ ಇವನು ಸಂಶಯ ಶುರುವಾಯ್ತು. ಅವನೇನ್ ಮಾಡಿದ್ರು? ಬರೆದಿದ್ರು ಹೆಡ್ ಅಂತ ಬರ್ತಿದ್ರು. ತಕ್ಷಣ ಏನಾದ ಇವನೋದ, ಇವನು ಹೆಡ್ ಪತಿ ಅಲ್ಲ, ಇವನು ಪತಿ ಅಲ್ಲ. ತಕ್ಷಣ ಅವನ ಹತ್ರ ಕೊಟ್ಟರು. ಇಲ್ಲೋರು ಇವನಿಗೆ ಬರ್ತಿದ್ರು. ಅಲ್ಲಿ ಏನ್ ಮಾಡಿದ್ರು? ಕ್ಲರ್ಕ್ ಅಂತ ಅಟೆಂಡರ್ ಅಂತ ಹಾಕಿದ್ರು, ಅವನಿಗೆ ಹೋಯ್ತು. ಆ ಮುಂದೆ ನಿರವಕಾಶ, ಅಟೆಂಡರ್ ಮುಂದೆ ನಿರವಕಾಶ, ಹೆಡ್ ಮುಂದೆ ನಿರವಕಾಶ, ಹೆಸರು ಮಾತ್ರ ಸಾವಕಾಶ. ಹೆಸರು ಶ್ರುತಿ, ಇದು ಅವರ ಲಕ್ಷಣ. ಸೊ ಎರಡು ಕೂಡ ಇದಾದಾಗ ಬರೀ ಶ್ರುತಿ ಇತ್ತು, ಹೆಸರಿತ್ತು. ಆ ಹೆಸರಿನಲ್ಲಿ ಒಬ್ಬನೇ ಇದ್ದ, ಇನ್ನೊಬ್ಬ ಹೆಸರು ಇಲ್ಲೇ ಇಲ್ಲ. ಅವಾಗ ಏನದು? ನಿರವಕಾಶ. ಸೀದಾ ಅವನ ಮುಂದೆ ಹಾಕಿದ್ರು. ಆ ಕ್ಲರ್ಕ್ ಹೋಗಿ ನೋಡೋದಕ್ಕೆ ಹೋಗಲಿದೆ, ಅವನೊಬ್ಬನೇ ಇದ್ದಾನೆ, ಇನ್ನೊಬ್ಬ ನೋಡೋಕೆ ಕಾರಣನೇ ಇಲ್ವಲ್ಲ. ಒಂದೇ ಹೆಸರಿದ್ದಾಗ ಪ್ರಶ್ನೆ ಬರಲಿಲ್ಲ. ಹೆಸರು ಕಾಮನ್ ಆದಾಗ ಇನಿಷಿಯಲ್ಸ್ ನೋಡ್ತಾರೆ. ಅದಕ್ಕೆ ಒಂದು ಇನಿಷಿಯಲ್ ಕಾಮನ್ ಆದಾಗ ಎರಡು ಇನಿಷಿಯಲ್ಸ್ ನೋಡ್ತಾರೆ. ಗೊತ್ತಾಯ್ತಾ? ಎರಡು ಕಾಮನ್ ಆದಾಗ ಎಕ್ಸ್ಪ್ಯಾನ್ಷನ್ ನೋಡ್ತಾರೆ. ಅದ್ರದ್ದು ಗೊತ್ತಾಯ್ತಾ? ಎಕ್ಸ್ಪ್ಯಾನ್ಷನ್ ನೋಡ್ತಾರೆ. ಅದು ಕಾಮನ್ ಆದ್ರೆ ಅವ್ರ ಇನಿಷಿಯಲ್ಸ್ ನೋಡ್ತಾರೆ. ಮತ್ತೆ ಹಾಗೆ ಒಡೆಬೇಟ್ ಮಾಡ್ತಾ ಹೋದ್ರು. ಅದು ಹುಡುಕೋ ರೀತಿ. ಅದು ಇಲ್ಲ ಅಡ್ರೆಸ್ ಕೊಡೋದು ಹೇಗೆ? ಅವ್ರು ನಾವು ಪಾಪ ಪೋಸ್ಟ್ ಮ್ಯಾನ್ ನೆನ್ಪು ಮಾಡ್ಕೋಬೇಕು. ನಾವು ಅವ್ನು ಪೋಸ್ಟ್ ಕಾರ್ಡ್ ಇಟ್ಕೊಂಡು ಹೋಗ್ತಾ ಯಾರಿಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ಹಾಗೆ ವೇದ ಯಾರಿಗೆ ಹೇಳಬೇಕು ಅಂತ ಹೇಳ್ತಾ ಹೋಗ್ಬೇಕು. ನೋಡಿದ ಹೆಸರು ಓದ್ತಾನೆ. ಫಸ್ಟ್ ಹೆಸರು ಡೌಟ್ ಬಂದ ತಕ್ಷಣ ಒಳಗೆ ಬಿಡಿಸ್ತಾನೆ. ಮತ್ತೆ ಅದು ಓದ್ತಾನೆ, ಬಗ್ಲ ಮೇಲೆ ಕೇಳ್ತಾನೆ, ಮಾಡಿ ಕೊಡ್ತಾನೆ. ಆ ಪೋಸ್ಟ್ ಮ್ಯಾನ್ ಕೆಲಸ ಹಾಗೆ ದೇವ್ರು ಹುಡುಕ್ಬೇಕೀಗ. ಬ್ರಹ್ಮ ಯಾರಪ್ಪ? ಅಥಾತೋ ಬ್ರಹ್ಮ ಜಿಜ್ಞಾಸ ಹುಡ್ಕೊಂಡು ಹೋಗ್ತಾ ಬರ್ಬೇಕಾಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ. ಈ ಬೇರೆಯವ್ರನ್ನೇ ಕೊಟ್ಟರೆ ಬಾಯಿ ಬಂದ ಬಯಸ್ಕೊತಾನೆ ಹೋಗ್ಬಿಟ್ಟು ಅವನು. ಗೊತ್ತಾಯ್ತಾ? ಆಮೇಲೆ ಕೊಡದೆ ಹೋದ್ರು ಬಯಸ್ಕೊತಾನೆ. ಏನ್ ಮಾಡ್ಬೇಕು ಅವನು? ಸರಿಯಾಗಿ ಹುಡುಕ್ ಕೊಡ್ಬೇಕು. ಆದ್ರಿಂದ ಅದು ಸಾಮಾನ್ಯ ಹೊಸ ಪೋಸ್ಟ್ ಮ್ಯಾನ್ ಬಂದಾಗ ಏನಾಗ್ತದೆ? ಇಲ್ಲೆಲ್ಲ ಹೋಗ್ದೋಗ್ಬಿಡ್ತಾನೋ. ರೆಗ್ಯುಲರ್ ಬಂದಾಗ ಏನಾಗುತ್ತಾನೆ? ಸರಿ ಹೋಗ್ತಾನೆ. ಅದಕ್ಕೆ ಪದ್ಧತಿ ಗೊತ್ತಿರಬೇಕು, ಸಂಪ್ರದಾಯ ಗೊತ್ತಿದ್ರೆ ಏನಾಗುತ್ತೆ?
ತಕ್ಷಣ ಅವ್ನಿಗೆ ಹುಡುಕ್ಬಿಡ ಇಲ್ದ ಹೋದ ಎಲ್ಲ ಹುಡುಕೋ ಅಲ್ಲೇ ಒಂದು ಯಾರು ಮನೆ ನಿಂತಿರ್ತಾರೆ ಮನೆ ಮಂದಿ ಎಲ್ಲ ತೆಕ್ಕೊತ ಕೂತ್ಬಿಡ್ತಾನೆ ಪಾಪ ಎಲ್ಲ ಏನಪ್ಪ ಕಣ್ಣಿ ಬರ್ತಿಲ್ಲ ಅಂತ ಹೋಗೋದು ಇಷ್ಟೆಲ್ಲ ಮಾಡಿ ಕರಿ ನಿಮ್ಮದಿಲ್ಲ ಆಯ್ತಾ ಇನ್ನೊಬ್ರಾದ್ರೆ ಅಲ್ಲಿ ನೋಡ್ತಾ ಅಲ್ಲಿಂದ ನೋಡ್ಕೊಂಡು ಬರ್ತಿರ್ತಾನೆ ಯಾಕೆ ಅಭ್ಯಾಸ ಇದೆ ಅವನಿಗೆ ಸೊ ಅದ ಸಂಪ್ರದಾಯ ತಿಳಿದವರಾಗಿಬಿಟ್ರೆ ತಕ್ಷಣ ಅರ್ಥ ಮಾಡ್ತಾರೆ ಇವೆಲ್ಲ ಲೋಕದಲ್ಲಿ ಇರೋದು ಪೋಸ್ಟ್ ಮ್ಯಾನೆ ನೆನ್ಪು ಮಾಡ್ಕೊಂಡು ಶಾಸ್ತ್ರ ಓದಿಬಿಟ್ರೆ ಶ್ರುತಿ ಸಾವಕಾಶ ನಿರ್ವಕಾಶ ಎಲ್ಲ ಅರ್ಥ ಆಗುತ್ತೆ ನಿಮ್ಮದಲ್ರಿ ಅಂತ ಹೇಳ್ತೀವಿ ನಿಮಗಲ್ಲ ಇಷ್ಟು ರುದ್ರವಾಚಕ ಅಲ್ಲ ಅದು ನಿಮ್ಮದಲ್ಲ ಅದು ನೋಡಿ ಏನಂತ ಇಂಟ್ರೆಸ್ಟ್ ನೋಡಿ ಇಲ್ಲ ಅಂತ ಹೇಳ್ತಾ ಸುಮ್ಮನೆ ಆಗ್ಬಿಡ್ತಾ ಆ ಒಂದು ಜಿಜ್ಞಾಸೆ ಅದು ಯಾರಿಗೆ ಇಟ್ಕೊಂಡಿದ್ದಾರೆ ಅಯ್ಯೋ ಎಲ್ಲರೂ ಸಿಗ್ತಾರೆ ಇವರು ರಾಘವೇಂದ್ರ ಟೀಕಾಚಾರ್ಯ ಹೆಸರು ಬಳಕೆಡಕ್ಕೆ ಹೋದ್ರೆ ಟೀಕಾಚಾರ್ಯ ಹೆಸರುಗಳಿದ್ದಾರೆ ಅಲ್ಲ ಬೇರೆ ದೇವರೇ ಜನಾರ್ದನ ಹೆಸರು ಯಾರ ಬೇರೆ ಇಟ್ಕೋಬಹುದು ಜನಾರ್ದನ ಅಂತ ಬ್ರಾಹ್ಮಣ ಇದ್ದ ಹರಿವಂಶದಲ್ಲಿ ಹೇಳ್ತಾರೆ ಆದ್ರೆ ಅರ್ಥತ ಇರಬೇಕದು ಏನರ್ಥ ಹುಟ್ಟಿಲ್ಲದಿರುವಿಕೆ ಮೋಕ್ಷ ಕೊಡುವಿಕೆ ಎಂಬ ಅರ್ಥದಲ್ಲಿದ್ರೆ ಸರಿಯ ಆ ಜನ ಬೇರೆ ಈ ಜನರು ಅಂದ್ರೆ ಜನರು ಅಷ್ಟೇ ಜನರು ಅಂತ ಹೇಳಿ ಈ ಜನ ಶಬ್ದಕ್ಕೆ ಆಗಲ್ಲ ಹುಟ್ಟೋರು ಅಂತ ಅಷ್ಟೇ ಅರ್ಥ ಇದೆ ಅದು ಇದಲ್ಲ ಈ ಅರ್ಥ ಅಲ್ಲ ಯೌಗಿಕ ಅರ್ಥ ಬೇಕು ಇದು ರೂಢ ಅರ್ಥ ಜನ ಅಂದ್ರೆ ಜನರು ಜನಗಳು ಅಷ್ಟೇ ಪಂಕಜ ಕೆಸರ ಹುಟ್ಟೋದು ಅಂತ ಅರ್ಥ ಅಲ್ಲ ಹೆಸರು ಅಷ್ಟೇ ಕಮಲ ಅಂತ ಹೆಸರು ಅಷ್ಟೇ ಯಾರೋ ಪಂಕಜ ಅದಕ್ಕೆ ಹೆಸರಲ್ಲಿ ಹುಟ್ಟಿದವ್ರು ಅಡಿ ಹೊತ್ತು ಕೇಳಕ್ಕೆ ಸಾಧ್ಯ ಯಾಕೆ ಬಯಸ್ಕೋಬೇಕು ಆ ಹೆಸರು ನೀವು ಅದು ರೂಢ ಅರ್ಥ ಅಷ್ಟೇ ಇದು ಇಂಪಾರ್ಟೆಂಟ್ ಅಲ್ಲ ಕುಶಲ ಅಂದ್ರೆ ದರ್ಬೆ ತೆಗಿಯೋನು ಅಂತ ಅರ್ಥ ದರ್ಬೆ ಬಿಡಿಸೋನು ಎಷ್ಟು ಕುಶಲ ಅಂತ ದರ್ಬೆ ಬಿಡಿಸ್ತಿದ್ದೆ ಅವ್ನು ದರ್ಬೆ ಬಿಡಿಸ್ತಾನೆ ಇಲ್ಲ ಅವನು ಯಾರ ಕಾರ್ಪೆಂಟರು ಸ್ಪಿತ್ತೇನೋ ಬ್ಲಾಕ್ ಸ್ಮಿತ್ ಏನಂತಾರೆ ಕುಶಲ ಅಂತ ಕುಶಲ ಕಲೆ ಅಂತ ಕರೀತಾರೆ ಅದೇನದು ಎಕ್ಸ್ಪರ್ಟ್ ಅದು ವಿವಕ್ಷಿತ ಅರ್ಥ ಇದೆ ಕುಶಲ ಅಂದ್ರೆ ಜ್ಞಾನ ಬುದ್ಧಿವಂತ ಅಂತ ಅಷ್ಟೇ ಅರ್ಥ ದರ್ಬೆ ತೆಗೆಯೋನು ಅನ್ನೋದು ಹೇಳಿದ್ರೆ ಅಲ್ಲಿಗೆ ಹೋಯ್ತಾ ಅರ್ಥ ಕೊನೆಗೆ ವಸಿತ್ವಾದಿ ಗುಣೈರ್ಯುಕ್ತ ಇತಿ ವಾಚ್ಯೇ ಇವೆಲ್ಲ ತೀರ್ಮಾನ ಮಾಡೋದೇ ದೊಡ್ಡ ಶಾಸ್ತ್ರ ಉಪಕ್ರಮ ಬಂತು ಇದು ಬಂತು ಸಾವಕಾಶ ನಿರ್ವಕಾಶ ಪ್ರಬಲ ದುರ್ಬಲ ಪ್ರತ್ಯಕ್ಷ ಅನುಮಾನ ಇವೆಲ್ಲ ನೋಡ್ತಾ ಹೋಗ್ಬೇಕದನ್ನ ಅದೆಲ್ಲ ಅರ್ಥ ಮಾಡ್ಕೊಂಡ ಕನ್ಫ್ಯೂಷನ್ ಬರೋದೇ ಇಲ್ಲ ಅದು ಅರ್ಥವಾಗಿ ಇವೆಲ್ಲ ಪ್ರಾಕ್ಟೀಸ್ ಆಗ್ತಾ ಹೋದ್ರೆ ಏನಾಗುತ್ತಾಗ ನಾವು ಫಾಲೋ ಮಾಡ್ತಿರ್ತೀವಿ ಎಲ್ಲೋ ಒಂದೊಂದು ಕಡೆಗೆ ಅದು ಶಾಸ್ತ್ರ ಕಲ್ಪನೆ ಮಾಡ್ಕೊಂಡು ಸೋತ್ ಬಿಡ್ತಾರೆ ಎಲ್ಲ ಕಡೆ ಹೋದಾಗ ಅಂಗಡಿ ಒಳ್ಳೆ ತಗೊಂಡ್ ಬಾ ಯಾರೋ ಹೇಳ್ತಾರೆ ತರಕಾರಿ ತಗೊಂಬ ಅಂದ್ರೆ ಕೊಡ್ತಿರ್ತಾರಲ್ಲ ಅಂತ ಯಾರು ಕೇಳೋದಿಲ್ಲ ಏನರ್ಥ ಅದಕ್ಕೆ ಒಳ್ಳೆ ತಗೊಂಬ ಅಂತಾನೆ ಅರ್ಥ ಒಳ್ಳೆ ಅದಕ್ಕೆ ಗುಣವಂತ ಅಂದ್ರೆ ಸದ್ಗುಣವಂತ ಅಂತಾನೆ ಅರ್ಥ ಗೊತ್ತಾಯ್ತಾ ಕೆಟ್ಟದಿದ್ದಾಗ ಮಾತ್ರ ಏನು ಯಾವುದೋ ಒಂದು ತಗೊಂಡು ಕೇಳಿದ್ದಾರೆ ಕೊಟ್ಟು ಕೈ ತೊಗೊಂಡ್ರೆ ಆಯ್ತು ಅಷ್ಟೇ ಆಮೇಲೆ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂದ್ರೆ ಆಯ್ತು ಅವಾಯ್ಡಿಂಗ್ ಟ್ಯಾಕ್ಟಿಕ್ಸ್ ಯಾವ ಸೀರಿಯಸ್ ಆಗಿ ಓದ್ದೇ ಇದ್ದವರಿಗೆ ಶಾಸ್ತ್ರನ ಯಾವ್ದು ಬೇಕಾದ್ರೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು ಎಲ್ಲೋದು ಯಾವ ಪ್ರೊಫೆಸರ್ ಬೇಕಾದ್ರೂ ಮಾಡ್ತಾರೆ ಅಯ್ಯಪ್ಪನ ಬಗ್ಗೆ ಮಾಡ್ತಾರೆ ಇವ್ರ ಬಗ್ಗೆ ಯಾರು ಅವ್ರ ಬಗ್ಗೆ ಗಂಟೆಗೆ ಅಧಿಕತೆ ಮಾಡಿ ಬಂದ್ಬಿಡ್ತಾರೆ ಹೋಗಿ ಯಾಕೆ ಅವ್ರಿಗೆ ಪ್ರೊಫೆಷನ್ ದುಡ್ಡು ಕೊಟ್ಟ ಇಸ್ಕೊಂಡ ಬಂದೆ ಅಷ್ಟೇ ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ ಕಮಿಟ್ಮೆಂಟ್ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ನಾನೇ ನಂಬೇಲೆ ನಿಮಗೇನು ಹೇಳಲಿ ಅದು ನಾವು ಒಪ್ಪೋದಿಲ್ಲ ಅಲ್ಲಿ ಬಂದು ಖಂಡನೆ ಮಾಡಿದ್ರೆ ನಿಮ್ಗೆ ಬೇಜಾರಾಗುತ್ತೆ ಹಾಗೂ ಬಾದ ಬರ್ತೀನಿ ಅಷ್ಟೇ ಆ ರೀತಿಯಿಂದ ದೀಕ್ಷೆ ಇದು ದೀಕ್ಷೆ ಅಲ್ಲ ಏನಿದೆ ಇವರಿಗೆ ವೃತ್ತಿ ಅಷ್ಟೇ ಯಾರ ಮೇಲೆ ಬೇಕಾದ್ರೆ ಹೇಳ್ತೀವಿ ಅಪ್ಲಿಕೇಶನ್ ಫಾರಂ ಇದ್ದಾಗೆ ಫಿಲಪ್ ಯಾವ್ದು ಬೇಕಾದ್ರೆ ಫಿಲಪ್ ಮಾಡ್ಬೋದು ಹೆಸರನ್ನ ಭಾರಿ ದೊಡ್ಡವರು ಇಲ್ಲೋದ ಇವ್ರ ಹೆಸರು ಅಲ್ಲೋ ಅವ್ರ ಹೆಸರು ಹೇಳೋದು ಅಷ್ಟೇ ಗೊತ್ತಾಯ್ತಾ ಇವರಂತ ದೊಡ್ಡ ವ್ಯಕ್ತಿಗಳೇ ಇಲ್ಲ ಕೆಲವರು ಸ್ಪೀಚ್ ಬಯೋಟ್ ಮಾಡಿಬಿಟ್ಟಿರ್ತಾರೆ ಅಭಿನಂದನ ಅಷ್ಟಕ್ಕೆ ಅದೆಲ್ಲ ತೆಗೆದು ಅವ್ರು ಕೂಡ ಇರುತ್ತೆ ಬಿಡುತ್ತೆ ಹೇಳಿದ್ದಾರೆ ಇವ್ರು ಅದು ಇಲ್ಲ ಅಂತ ಹೇಳಿದ್ರೆ ಕೇಳೋದಿಲ್ಲ ಬಿಡೋದಿಲ್ಲ ಅವ್ರು ಯಾಕಂದ್ರೆ ಬಾಯ್ಪಾಠ ಮಾಡಿ ಅವ್ರು ಖಾಲಿ ಆಗೋರಿಗೆ ಬಿಡೋದಿಲ್ಲ ಅವರು ಇವ್ರಿಗೆ ಗೊತ್ತಾಗಿರುತ್ತೆ ಅವ್ರ ಕರ್ಸಿಗೆ ಇಷ್ಟೇ ಮಾಡೋದು ಅಂತ ವಸಿತ್ವಾದಿ ಗುಣೈರ್ಯುಕ್ತ ಇತಿ ವಾಚ್ಯೆ ಪತಿತ್ವಾದಿ ಇತ್ಯುಕ್ತಿ ಸೂತ್ರಾನುಸಾರ ಆಚಾರ್ಯ ಹೇಳಿದ್ರು ಬರೀ ಪತಿ ಅಂದ್ರೆ ಸಾಕಾಗ್ತಿತ್ತು ಅದು ವಸಿತ್ವ ಅಂತ ಹೇಳಿದ್ರು ಸಾಕಾಗ್ತಿತ್ತು ಸ್ಟಾರ್ಟಿಂಗ್ಗೆ ಯಾತಕ್ಕೆ ಪತಿತ್ವಾದಿ ಹೇಳಬೇಕು ಅಂದ್ರೆ ಅಲ್ಲಿ ಪತ್ಯಾದಿ ಶಬ್ದೇಭ್ಯ ಅಂತಿದೆ ಸೂತ್ರಕ್ಕೆ ಅನುಗುಣವಾಗಿ ಹೇಳಕ್ಕೆ ಕೊಟ್ಟಿದ್ದರಿಂದ ಆ ರೀತಿ ಆಯಿತು ಸೂತ್ರಾನುಸಾರ ಸೂತ್ರಂಚ ಭಾಷ್ಯೋಕ್ತ ಸೂತ್ರ ಯಾಕಾಗಿದೆ ಅಂತ ಕೇಳಿದರೆ ಭಾಷ್ಯೋಕ್ತ ಶ್ರುತ್ಯನುಸಾರಿ ಅದು ವಿಷಯವಾಕ್ಯ ಇದೆಯಲ್ಲ ವಿಷಯವಾಕ್ಯದಲ್ಲಿರೋ ಅದನ್ನ ಆ ಪದ ಹೇಳಿದ್ರು ಒಂದಕ್ಕೊಂದು ಲಿಂಕ್ ಅದು ಇವ್ರು ಯಾಕೆ ಹೇಳಿದ್ರು ಅವ್ರು ಯಾಕೆ ಹೇಳಿದ್ರು ಎಲ್ಲ ಹೇಳಿದ್ರು ಪಾದಾರ್ಥ ಉಪಸಂಹರತಿ ನಾಳೆ ದಿವಸ ಅದು ಮುಗಿದು ಮುಂದಿನ ಪಾದಕ್ಕೆ ಹೋಗೋದು ಓಂ ಜನ್ಮಾದ್ಯಸ್ಯ ಯತೋನ್ಮಯ